80 ಲಕ್ಷಕ್ಕಿಂತ ಅಧಿಕ ಸಮುದಾಯ ಹೊಂದಿರುವಂತಹ ಪಂಚಮಸಾಲಿ ಸಮುದಾಯ ವಿಶೇಷವಾಗಿ 15 ಲೋಕಸಭಾ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುವಂತಹ ಪಂಚಮಸಾಲಿ ಸಮುದಾಯ. ಪ್ರತಿ ಕ್ಷೇತ್ರದಲ್ಲೂ ದಾವಣಗೆರೆಯಲ್ಲಿ 2.5 ಲಕ್ಷ ಮತದಾರರಿರುವಂಥದ್ದು. ಚಿತ್ರದುರ್ಗ ಜಿಲ್ಲೆ ಇರ್ಬೋದು, ಹಾವೇರಿ ಇರ್ಬೋದು, ಗದಗ ಇರ್ಬೋದು, ಧಾರವಾಡ ಇರ್ಬೋದು, ಬೆಳಗಾವಿ, ಚಿಕ್ಕೋಡಿ, ಶಿವಮೊಗ್ಗ, ಕೊಪ್ಪಳ, ಬಾಗಲಕೋಟೆ, ವಿಜಯಪುರ, ರಾಯಚೂರು ಮತ್ತು ಕಲಬುರಗಿ ಸುಮಾರು 15 ಲೋಕಸಭಾ ಕ್ಷೇತ್ರದ ಮೇಲೆ ಪರಿಣಾಮ ಬೀರುವಂಥ ಇನ್ಕ್ಲೂಡಿಂಗ್ ಉತ್ತರ ಕನ್ನಡ ಕ್ಷೇತ್ರ ಪರಿಣಾಮ ಬೀರುವಂತಹ ಮತದಾರರು ಸಮುದಾಯ ಬಾಂಧವರು ಅಲ್ಲಿದ್ದಾರೆ. ಅದು ನಿರ್ಣಾಯಕವನ್ನು ಮಾಡುವಂಥ ಸ್ಥಿತಿಯಲ್ಲಿದ್ದೀವಿ ನಾವೆಲ್ಲ. ಇಂಥ ಸಮುದಾಯಕ್ಕೆ ಈ ಸಮುದಾಯವನ್ನು ರಾಜಕೀಯವಾಗಿ ತುಳಿಬೇಕು ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ನಮ್ಮ ಸಮುದಾಯಕ್ಕೆ ಅನ್ಯಾಯವನ್ನು ನಿರ್ಲಕ್ಷ್ಯ ಮಾಡಿರುವಂಥದ್ದು ಮೇಲ್ನೋಟಿಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಳೆದ ಹಲವಾರು ದಿನಗಳಿಂದ ನಮಗೆ ನಿರಂತರವಾಗಿ ರಾಜ್ಯದ ಆಕಾಂಕ್ಷಿಗಳು, ಅದು ಎರಡೂ ಪಕ್ಷದಲ್ಲಿರಬಹುದು, ಅವರೆಲ್ಲರೂ ನಮಗೆ ಕರೆಗಳನ್ನು ಮಾಡಿ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದಾಗ ಆ ರಾಷ್ಟ್ರೀಯ ಪಕ್ಷದ ಎರಡೂ ನಾಯಕರಿಗೆ ನಮ್ಮ ವಿಚಾರಗಳನ್ನು ಅವರಿಗೆ ತಲುಪಿಸಿದ್ದಾಗಿದೆ. ಆದರೂ ಕೂಡ ಇವತ್ತು ಆ ಎರಡೂ ಪಕ್ಷಗಳು ನಮ್ಮ ಸಮುದಾಯಕ್ಕೆ ಟಿಕೆಟ್ ಹಂಚಿಕೆ ಮಾಡುವಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರೋದ್ರಿಂದ ನಮ್ಮ ಸಮುದಾಯ ತುಂಬ ಸಿಟ್ಟಿಗೆ ಒಳಗಡೆ ಆಗಿದೆ. ಈ ಅನ್ಯಾಯವನ್ನು ಸರಿ ಮಾಡಬೇಕು ನಿಟ್ಟಿನಲ್ಲಿ ನಮ್ಮ ಸಮುದಾಯದ ಎಲ್ಲ ಭಕ್ತರು ನಮಗೆ ಫೋನ್ ಮೂಲಕ ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಎಲ್ಲ ಸಂಘದ, ಪೀಠದ ಮತ್ತು ಹಿರಿಯರ ಒಂದು ವಿಚಾರಗಳನ್ನು ಅವಲೋಕನ ಮಾಡಿದಾಗ ನಮ್ಮ ಸಮುದಾಯವನ್ನು ಈ ಒಂದು ಬರುವಂತಹ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ನೀವೆಲ್ಲ ಟಿಕೆಟ್ ಹಂಚುವಲ್ಲಿ ನಿರ್ಲಕ್ಷ್ಯ ಮಾಡಿದ್ದೀರಿ. ಹಾಗಾಗಿ ನಾಳೆಯಿಂದನೇ ನಾವು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿ ಅಲ್ಲಿ ಭಕ್ತರ ಜೊತೆಗೆ ಕೂಡಿ ಚಿಂತನ ಮಂಥನವನ್ನು ಮಾಡಿ ಈಗಾಗಲೇ ನೀವೇನು ಟಿಕೆಟ್ ಹಂಚಿಕೆಯನ್ನು ಮಾಡಿದ್ರಿ ಅದನ್ನು ಪರಾಮರ್ಶೆ ಮಾಡಿಕೊಂಡು ಸಮುದಾಯಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳು ನೀವು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಮುಖ್ಯವಾಗಿ ನಮ್ಮ ಸಮುದಾಯದಲ್ಲಿ ನಾವು ಇವರಿಗೆ ಟಿಕೆಟ್ ಕೊಡಿ ಇವರಿಗೆ ಕೊಡಬಾರ್ದು ಅಂತ ಹೇಳೇ ಇಲ್ಲ. ಆ ಪಕ್ಷದಲ್ಲಿರುವಂಥ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಾಗಿ ಇರುವಂಥ ಯಾರಿಗಾದರೂ ಕೊಡಿ, ನಾವು ಇಲ್ಲಿವರೆಗೆ ಇವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತ ಹೇಳೇ ಇಲ್ಲ. ಆ ನಿಟ್ಟಿನಲ್ಲಿ ನೀವು ಬಹಳ ಜಾಗೃತೆಯಿಂದ, ಇಲ್ಲಂತ ಇದು ವ್ಯತಿರಿಕ್ತ ಪರಿಣಾಮ ಬೀರುವಂಥ ಎಲ್ಲ ಸಾಧ್ಯತೆಗಳಿರೋದರಿಂದ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ. ಅನೇಕ ಕಡೆ ಈಗಾಗಲೇ ಟಿಕೆಟ್ಗಳನ್ನು ಚೇಂಜ್ ಮಾಡಿದ್ದಾರೆ. ಇದೇ ಎರಡೂ ರಾಷ್ಟ್ರೀಯ ಪಕ್ಷಗಳು ವಾಪಸ್ ತಂದು ಕೊಟ್ಟಿದ್ದಾರೆ ನಿನ್ನೆ ಕೆಲವು ರಾಜ್ಯಗಳಲ್ಲಿ. ಹಾಗಾಗಿ ಇವತ್ತಿಗೂ ಕೂಡ ಇನ್ನೂ ಸಾಕಷ್ಟು ಸಮಯ ಇದೆ. ಹಾಗಾಗಿ ನೀವು ಪರಿಣಾಮವನ್ನು ಯೋಚನೆ ಮಾಡಿಕೊಂಡು ಕೂಲಂಕಷವಾಗಿ ಅಧ್ಯಯನ ಮಾಡಿಕೊಂಡು ಪರಾಮರ್ಶಿಸಿ ಟಿಕೆಟನ್ನು ಸರಿಯಾಗಿ ಹಂಚಿಕೆ ಮಾಡಿದರೆ ನಮ್ಮ ಸಮುದಾಯ ಗಟ್ಟಿಯಾಗಿ ನಿಮ್ಮ ಜೊತೆಗೆ ನಿಲ್ತದೆ. ಇಲ್ಲವಾದಲ್ಲಿ ನಾವು ಜಿಲ್ಲಾದ್ಯಂತ ಪ್ರವಾಸ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಮತ್ತೆ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಿ ಎಲೆಕ್ಷನ್ಗೆ ಪೂರ್ವದಲ್ಲಿ ನಾವೊಂದು ಸ್ಪಷ್ಟವಾಗಿರುವಂಥ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಈ ಮೂಲಕ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಎಲ್ಲರಿಗೂ ನಮಸ್ಕಾರ.